ಅದೇ ಸರ್, ಈಗ ಈ ಪಟಾಕಿ ಸಿಡಿಸಿರೋದ್ರಿಂದಾಗಿ ಅಥವಾ ಪಟಾಕಿ ಹೊಡೆಯೋದ್ರಿಂದಾಗಿ ಸಹಜವಾಗಿ ವಾಯು ಮಾಲಿನ್ಯ ಆಗುತ್ತೆ. ಸೊ ಇದರಿಂದ ವೈರಲ್ ರೋಗಗಳು ಏನೆಲ್ಲ ಬರುತ್ತೆ ಅಂದರೆ ಜ್ವರ ಆಗಿರ್ಬೋದು ಅಥವಾ ನೆಗಡಿ ಕೆಮ್ಮು ಇದು ಸೇರಿದಂತೆ ಏನೆಲ್ಲ ಸಮಸ್ಯೆ ಆಗಬಹುದು ಅಂತ. ಹಲವಾರು ತೊಂದರೆಗಳು ಉಂಟಾಗ್ಬೋದು. ಸಹಜವಾಗಿ ಆಗೋದಂದರೆ ಈ ಶ್ವಾಸಕೋಶಕ್ಕಾಗೋ ಒಂದು ಸಮಸ್ಯೆ ಇರ್ಬೋದು. ಈ ಅಲರ್ಜಿ ಅಂತ ನಾವೇನು ಹೇಳ್ತೀವಿ ಈಗ, ಮತ್ತು ಕೆಮ್ಮು ನೆಗಡಿ ಆಗೋದು, ಕೆಲವರಲ್ಲಿ ಇನ್ನೂ ಇನ್ಫೆಕ್ಷನ್ಗಳಾಗೋ ಸಾಧ್ಯತೆ ಇರ್ತವೆ. ಕೆಲವರಿಗೆ ಚರ್ಮ ರೋಗಗಳ ಸಮಸ್ಯೆಗಳು ಉಂಟಾಗ್ಬೋದು. ಮುಂಚಿತವಾಗಿ ಅವ್ರಿಗೆ ಚರ್ಮ ರೋಗ ಇದ್ದಲ್ಲಿ ಈ ಥರ ವಾಯು ಮಾಲಿನ್ಯ ಆದಾಗ ಏನಾಗುತ್ತೆ, ಈ ಚರ್ಮ ರೋಗಗಳ ಜಾಸ್ತಿ ಆಗ್ತವೆ. ಅದೇ ಥರ ಈ ಕಣ್ಣುಗಳಲ್ಲೂ ಅಲರ್ಜಿಗಳಾಗ್ಬೋದು, ಕಣ್ಣು ಕೆಂಪಾಗೋದಾಗಿರ್ಬೋದು, ಇಲ್ಲ ಕಣ್ಣು ಅಡಿಗಡಿ ಉಜ್ಜೋ ಅಂಥ ಸಮಸ್ಯೆ ಉಂಟಾಗ್ಬೋದು. ಇವೆಲ್ಲ ಸಹಜವಾಗಿ ಅಲರ್ಜಿ. ಇದೆಲ್ಲದಕ್ಕಿಂತ ಪ್ರಮುಖವಾಗಿ ಆಗೋದೇನೆಂದರೆ ಕಣ್ಣಿಗೆ ಸಂಬಂಧಪಟ್ಟಂಗೆ ಪಟಾಕಿ ಹೊಡೆಯೋದ್ರಿಂದ ಸಿಡಿದು ಸಮಸ್ಯೆಗಳಾಗಿ ಕಣ್ಣನ್ನು ಹಾಳು ಮಾಡ್ಕೊಳ್ಳೋದು. ಹಲವಾರು ಜನ, ಬರೀ ಮಕ್ಕಳೇ ಅಂತ ಅಲ್ಲ, ವಯಸ್ಕರಲ್ಲೂ ಈ ಥರ ಸಮಸ್ಯೆಗಳು ಉಂಟಾಗ್ಬೋದು. ಹಲವಾರು ವರ್ಷಗಳಿಂದ ನಾನು ನೋಡ್ತಾ ಇದ್ದೀವಿ, 20-25 ವರ್ಷದಿಂದ ಬಹಳಷ್ಟು ಮಂದಿಗಳು ಪಟಾಕಿ ಸಿಡಿತದಿಂದ ತಮ್ಮ ದೃಷ್ಟಿಗಳನ್ನು ಕಳ್ಕೊಂಡಿದ್ದಾರೆ. ಹೌದು. ಸೊ ಇದನ್ನೆಲ್ಲ ಸ್ವಲ್ಪ ತಡೆಗಟ್ಟಬೇಕಂದ್ರೆ ಸ್ವಲ್ಪ ಮಟ್ಟಿಗೆ ಜಾಗೃತಿ ವಹಿಸಬೇಕು. ಈಗ ಮುಂಚೆಗೆ ನಾವು ಹೋಲಿಸಿದ್ರೆ, ಒಂದು 10-15 ವರ್ಷ ಮುಂಚೆಗೆ ಹೋಲಿಸಿದ್ರೆ ಇವಾಗ ಈ ಥರ ಸಂಭಾವನೆಗಳು ಸ್ವಲ್ಪ ಕಡಿಮೆ. ಜನರಲ್ಲಿ ಸ್ವಲ್ಪ ಜಾಗೃತಿ ಮೂಡ್ತಾ ಇದೆ. ಮುಂಚಿನ ಥರ ಕೈಯಲ್ಲಿ ಇಟ್ಕೊಂಡು ಪಟಾಕಿಯನ್ನು ಹೊಡಿತಾರಲ್ಲ ಅಂಥವ್ರಿಗೆ ಏನು ಹೇಳ್ತೀರಿ? ಅದು ಖಂಡಿತವಾಗ್ಲೂ ಅದು ಮಾಡಲೇಬಾರ್ದು. ಕೈಯಲ್ಲಿ ಇಟ್ಕೊಂಡು ಹೊಡೆಯೋದು ಬಹಳ ಅದು ಹಾನಿಕಾರ. ಈಗ ನಾವು ಅಂದ್ಕೊಂಡಂಗೆ ಪಟಾಕಿ ಹೊಡೆಯೋರ್ಗೆ ಮಾತ್ರ ಸಮಸ್ಯೆ ಆಗುತ್ತೆ ಅಂತ ಅಲ್ಲ. ಈಗ ದಾರಿಲಿ ನಡ್ಕೊಂಡು ಹೋಗೋರ್ಗಿರ್ಬೋದು, ಎಷ್ಟೊಂದು ಮಂದಿ ದಾರಿಲಿ ನಡ್ಕೊಂಡು ಹೋಗ್ತಾ ಪಟಾಕಿ ಸಿಡ್ತದಿಂದ ಅವರು ದೃಷ್ಟಿಗಳು ಕಳ್ಕೊಂಡಿದ್ದಾರೆ, ಅವ್ರಿಗೆ ಸಮಸ್ಯೆಗಳು ಉಂಟಾಗಿದ್ದಾವೆ.